ಓಂ ನಮೋ ಭಗವತೆ ಭೂವರಾಹಾಯ. ಎಲ್ಲ ಶ್ರೋತೃಗಳಿಗೂ ದೀಪಾವಳಿ ಅಮಾವಾಸ್ಯೆಯ ಶುಭಾಶಯಗಳು. ನಾವೀಗ ಎರಡನೇ ಸ್ಕಂದದ 7ನೇ ಅಧ್ಯಾಯ. ಅಲ್ಲಿ ನಾವೀಗಾಗಲೇ 16ನೇ ಶ್ಲೋಕದವರೆಗೆ ನಮ್ಮ ಶ್ರವಣವನ್ನು ಮುಗಿಸಿದ್ದೀವಿ. ಮುಂದಿನ 17ನೇ ಶ್ಲೋಕ ಅದು ವಾಮನಾವತಾರದ್ದು. ಅದನ್ನು ನೋಡುವುದಕ್ಕಿಂತ ಮುಂಚೆ ಈ ಹಿಂದೆ ಇದೇ 2ನೇ ಸ್ಕಂದದ 7ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ವರಾಹ ಅವತಾರದ ಕುರಿತು ಏನು ನೋಡಿದ್ದೀವಿ, ಅದರ ಕುರಿತಾಗಿ ಒಂದಿಷ್ಟು ವಿಮರ್ಶೆಗಳನ್ನು ನಾವೀಗ ನೋಡಬೇಕು. ಭಾಗವತದಲ್ಲಿ ಇದರ ಬಗ್ಗೆ 1ನೇ ಸ್ಕಂದದಲ್ಲಿ ಬಂದಿದೆ, ವರಾಹ ಅವತಾರದ ಬಗ್ಗೆ. ಇಲ್ಲಿ 2ನೇ ಸ್ಕಂದದಲ್ಲಿದೆ, ಮುಂದೆ 3ನೇ ಸ್ಕಂದದಲ್ಲಿಯೂ ಕೂಡ ಬಂದಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಅದರ ವರ್ಣನೆ ಮಾಡಿದ್ದಾರೆ ಆಚಾರ್ಯ. ಇದನ್ನೆಲ್ಲ ನಾವೀಗ ಸ್ವಲ್ಪ ಗಮನಿಸಬೇಕು. ಮತ್ತು ವಿಜಯಧ್ವಜರು ಏನೋ ಒಂದು ಅರ್ಥವನ್ನು ಹೇಳಿದ್ದಾರೆ ಈ 7ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ, ಅದರ ಬಗ್ಗೆ ವಿಮರ್ಶೆ ಮಾಡಬೇಕು. ಈ ಭಗವಂತನ ವರಾಹ ಅವತಾರ 2 ಬಾರಿ ವರ್ಣಿತ ಆಗಿದೆ. ವಸ್ತುತಃ ಅದು ಒಂದೇ ಭಗವಂತನ, ಒಂದೇ ವರಾಹನ ರೂಪದ ಅವತಾರ. 2 ಬಾರಿ ಅದನ್ನು ವರ್ಣನೆ ಮಾಡಿದ್ದಾರೆ ಅಷ್ಟೆ. ಮೊದಲು ಆದ ಅವತಾರವೇ ಒಂದು ಕಾರ್ಯವನ್ನು ಮಾಡಿ ಮುಗಿಸಿ ಮತ್ತೆ ಮತ್ತೊಂದು ಕಾರ್ಯವನ್ನು ಕೂಡ ಮಾಡಿತು. ಸ್ವಯಂಭುವ ಮನ್ವಂತರದಲ್ಲಿ ಒಮ್ಮೆ ವರಾಹ ಅವತಾರ ಆಗಿತ್ತು, ಮುಂದೆ ವಯೋಸುತ ಮನ್ವಂತರದಲ್ಲಿ ಮತ್ತೊಂದು ಬಾರಿ ಅದೇ ಕಾಣಿಸಿಕೊಂಡಿತ್ತು, ಅದೇ ವರಾಹವೇ. ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ, 2ನೇ ಸ್ಕಂದದ 7ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ, 3ನೇ ಸ್ಕಂದದ 14ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿ 39ನೇ ಶ್ಲೋಕದಲ್ಲಿ, ಇಷ್ಟು ಕಡೆ ನಾವೀಗ ಸ್ವಲ್ಪ ಗಮನ ಹರಿಸಬೇಕಾಗಿದೆ. 1ನೇ ಸ್ಕಂದದಲ್ಲಿ ಏನು ಬಂದಿತ್ತು ಅಲ್ಲಿ ಹೆಚ್ಚಿನ ವಿಷಯ ಏನೂ ಇಲ್ಲ. ದ್ವಿತೀಯಂತು ಭವಾಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಿಭೂ ಅಂತ. ಭೂಮಿ ರಸಾತಲಕ್ಕೆ ಮುಳುಗಿ ಹೋಗಿತ್ತು. ಆಗ ಭೂಮಿಯನ್ನು ಮೇಲೆತ್ತಲಿಕ್ಕಾಗಿ ಅವನು ಯಜ್ಞವರಾಹದ ರೂಪವನ್ನು ತಾಳಿದ ಅಂತಿಷ್ಟು ಅಲ್ಲಿ ಬಂದಿದೆ. 2ನೇ ಸ್ಕಂದದಲ್ಲಿ ಯತ್ರೋದ್ಗತಃ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೌಡೀಂ ತನುಂ ಸಕಲ ಯಜ್ಞಮಯೀಮನಂತಹ ಅಂತ. ಈ 2ನೇ ಸ್ಕಂದದಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಲ್ಲಿ ಆ ಹಿರಣ್ಯಾಕ್ಷನನ್ನು ಹೇಗೆ ಕೊಂದ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ. ಆ 1ನೇ ಸ್ಕಂದದಲ್ಲಿ ಭೂಮಿ ಮುಳುಗಿತ್ತು, ಅದನ್ನು ಮೇಲೆತ್ತಿದ ಅಂತ ಇಷ್ಟೇ ಬಂದಿದೆ. ಅಲ್ಲಿ ಆ ರಾಕ್ಷಸನ ಬಗ್ಗೆ ವರ್ಣನೆ ಏನೂ ಬಂದಿಲ್ಲ. ಆದರೆ 2ನೇ ಸ್ಕಂದದಲ್ಲಿ ಸಮುದ್ರ ತಳದಿಂದ ಭೂಮಿಯನ್ನು ಮೇಲೆತ್ತಿ ತರುವಾಗ ಅಲ್ಲಿ ಅವನನ್ನು ತಡೆಯಲಿಕ್ಕೆ ಅಂತ ಹಿರಣ್ಯಾಕ್ಷ ಬಂದ. ಅವನನ್ನು ದಂಷ್ಟ್ರಾದಿಂದ ಹೊಡೆದ. ತಮ್ ದಂಷ್ಟ್ರಯ ಅದ್ರಿಮಿವ ವಜ್ರಧರೋ ದದಾರ. ಇಂದ್ರ ವಜ್ರಾಯುಧದಿಂದ ಪರ್ವತವನ್ನು ಪುಡಿ ಮಾಡುವಂತೆ ಈ ಆದಿದೈತ್ಯ ಹಿರಣ್ಯಾಕ್ಷನನ್ನು ತನ್ನ ದಂಷ್ಟ್ರದಿಂದ, ಕೋರೆ ಹಲ್ಲಿನಿಂದ ಸೀಳಿದ ಅಂತ ವರ್ಣನ ಅಲ್ಲಿ ಬಂದಿದೆ. ಶ್ಲೋಕದಲ್ಲಿ ದಂಷ್ಟ್ರಯ ಅಂತಿದೆ, ಕೋರೆ ಹಲ್ಲಿನಿಂದ ಅಂತ. ಅದಕ್ಕೆ ವಿಜಯಧ್ವಜರು ಮಾಡಿರುವ ವ್ಯಾಖ್ಯಾನವನ್ನು ಆವಾಗ ನಾವು ನೋಡಿದ್ದೇವೆ. ಆದರೆ ಈಗ ಅದರ ವಿಮರ್ಶೆ. ದಂಷ್ಟ್ರ ಅಂದರೆ ಸುದರ್ಶನ ಚಕ್ರ ಮತ್ತು ಗದಾ ಇವೆರಡನ್ನೂ ಇಟ್ಕೊಳ್ಬೇಕು ಅಂತ ವಿಜಯಧ್ವಜರು ಹೇಳಿದ್ದಾರೆ. ಅತ್ರ ದಂಷ್ಟ್ರಾ ಶಬ್ದೇನ ಸುದರ್ಶನ ಗದಾಚ ಉಪಲಕ್ಷ್ಯತೆ ಅಂತ. ಭೂಮಿ ತಾನಾಗೆ ಮುಳುಗಿ ಹೋಗಿತ್ತು, ಅದನ್ನು
ಹಿರಣ್ಯಾಕ್ಷ ಏನು ಮುಳುಗಿಸಿರ್ಲಿಲ್ಲ. ಅದನ್ನ ಈ ಭೂವರಾಹ ಮೇಲೆತ್ತಲಿಕ್ಕೆ ಅಂತ ಬಂದಾಗ ಅವನನ್ನು ತಡೀಲಿಕ್ಕೆ ಅಂತ ಬಂದ ಅಷ್ಟೇ ಆ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನ ದಂಶ್ರಯ ದದಾರ. ದಂಶ್ರಯ ಅನ್ನೋ ಶಬ್ದಕ್ಕೆ ವಿಜಯಧ್ವಜರು ದಂಶ್ರಯ ದದಾರ ಅಂತ ಬರೆದು ಗದಯ ವಿದೀರ್ಣ ಗಾತ್ರ ಮುಷ್ಟಿಭಿ ಕರ್ಣಮೂಲೆ ಹತ್ವ ಕಥಾಸು ಮಕರ್ವತ್. ಗದೆಯಿಂದ ಮೊದಲು ಅವನನ್ನ ಹೊಡೆದ, ಮುಂದೆ ಮುಷ್ಟಿಯಿಂದ ಅವನ ಕರ್ಣಮೂಲದಲ್ಲಿ ಹೊಡೆದ ಅಂತ ಇಷ್ಟ ಅರ್ಥ ಮಾಡಿದ್ದಾರೆ. ಆದರೆ ಇದಕ್ಕೆ ವಿಜಯಧ್ವಜರು ಹೆಚ್ಚಿನ ಅರ್ಥ ಹೇಳಿದ್ದಾರೆ ಹೊರತು ಯಾದವಾರರು ಹೆಚ್ಚಿನ ಅರ್ಥಗಳನ್ನು ಹೇಳಲಿಲ್ಲ. ಪುರಾಣಿಕಾಚಾರ್ಯರು ವಿಜಯಧ್ವಜರ ವ್ಯಾಖ್ಯಾನವನ್ನೇ ಒಂದಿಷ್ಟು ಅನುಸರಿಸಿದಂತೆ ಕಾಣಿಸ್ತದೆ. ಆದಿದೈತ್ಯ ಹಿರಣ್ಯಾಕ್ಷನನ್ನ ಕಿವಿಗಳ ಬುಡಕ್ಕೆ ಮುಷ್ಟಿಯಿಂದ ಹೊಡೆದು ಪುಡಿಗೈದ ಅಂತ ಬರೆದಿದ್ದಾರೆ ಅವರು. ಮುಷ್ಟಿಯಿಂದ ಹೊಡೆದು ಅಂತನ್ನುವುದು ಅಲ್ಲಿ ಆ ಶ್ಲೋಕದಲ್ಲಿ ಕಾಣಿಸೋದಿಲ್ಲ. ದಂಶ್ರಯ ಕೋರೆ ಹಲ್ಲಿನಿಂದ ಕೊಂದ ಅಂತಲೇ ಅಲ್ಲಿ ವರ್ಣನ ಇದೆ. ಆ 3ನೇ ಸ್ಕಂದದಲ್ಲಿ ಏನು ಶ್ಲೋಕ ಇದೆ, 14ನೇ ಅಧ್ಯಾಯದ 33 ಮತ್ತು 34ನೇ ಶ್ಲೋಕಗಳು, ಅಲ್ಲಿ ದಂಶ್ರಯ ಅಂತ ಇರುವುದು ಹೌದು. ಆ ಕೋರೆ ಹಲ್ಲಿನಿಂದ ಭೂಮಿಯನ್ನ ಮೇಲೆತ್ತಿದ ಅಂತ ಮಾತ್ರ ಇದೆ. ಮುಂದೆ ಯಾವ ದೈತ್ಯ ಗದೆ ಬೀಸ್ತಾ ಬಂದ ಈ ಭಗವಂತನನ್ನು ತಡೆಯಬೇಕು ಅಂತ, ಅವನನ್ನ ಇವನು ಕೊಂದು ಹಾಕಿದ. ಯಾವುದರಿಂದ ಕೊಂದು ಹಾಕಿದ ಅಂತನ್ನೋದ್ರ ಬಗ್ಗೆ ಅಲ್ಲಿ ಏನು ಹೇಳಲಿಲ್ಲ. ಅದು ನಮಗೆ ಭಾಗವತ ತಾತ್ಪರ್ಯದಿಂದನೇ ಕಾಣಬೇಕಷ್ಟೆ. ಏನೇ ಇಲ್ಲಿ ಕೊಂದದ್ದು ಯಾವುದರಿಂದ ಅಂತ ಅಲ್ಲಿ ವಿವರ ಇಲ್ಲ. ಅದಕ್ಕೆ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನಲ್ಲಿ ಉದ್ಧರಿಸ್ತಾರೆ. ಬ್ರಹ್ಮದಸ್ತು ಹಿರಣ್ಯಾಖ್ಯ ಪ್ರಥಮಂ ದಂಶ್ರಯಾ ಹತಃ ಸಯೇವ ಪಾರ್ಷದಾವಿಷ್ಟ ದ್ವಿತೀಯಂ ಕರ್ಣತಾಡನಾಥ್ ಪೂರ್ವಂ ಲಯೋದಕೆ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಾಂ ಭುವಮುದ್ಧರತೈವಾಸೌ ಹರಿಣ ಕ್ರೋಡಮೂರ್ತಿನ. ಚತುರ್ಮುಖ ಬ್ರಹ್ಮನಿಂದ ಆದಿ ಹಿರಣ್ಯಾಕ್ಷ ಮೊದಲೊಮ್ಮೆ ಜನಿಸಿದ್ದ. ಭೂಮಿ ನೀರಿನಲ್ಲಿ ಮುಳುಗಿ ಹೋಗಿತ್ತಲ್ಲ, ಭಗವಂತ ಅದನ್ನು ಮೇಲೆತ್ತಲಿಕ್ಕೆ ಅಂತ ಬಂದ, ಮೇಲೆತ್ತಿದ. ಆಗ ಆ ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಭಗವಂತನನ್ನು ತಡೆಯಬೇಕು ಅಂತ ಬಂದ. ಆಗ ಭಗವಂತ ಅವನನ್ನು ದಂಶ್ರಯ ಕೋರೆ ಹಲ್ಲಿನಿಂದ ಸೀಳಿ ಹಾಕಿದ. ಅಂತೂ ಈ ಕೋರೆ ಹಲ್ಲಿನಿಂದ ಸೀಳಿ ಹಾಕಿದ್ದು ಮೊದಲು. ಅವನು ಆದಿ ಹಿರಣ್ಯಾಕ್ಷ. ಮುಂದೆ ವೈವಸ್ವತ ಮನ್ವಂತರದಲ್ಲಿ ಈ ದ್ವಿತೀಯ ಮಗನಾಗಿ ಹುಟ್ಟಿದಂಥ ಹಿರಣ್ಯಾಕ್ಷ ಒಬ್ಬ ಇದ್ದ. ಹೀಗೆ ದಿತಿಪುತ್ರನಾದ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುಗಳು ಏನಿದ್ದಾರೆ, ಅದರಲ್ಲಿ ದಿತಿಪುತ್ರನಾಗಿ ಹುಟ್ಟಿದಂತಹ ಹಿರಣ್ಯಾಕ್ಷ ಭೂಮಿಯನ್ನ ತಾನೇ ನೀರಿನಲ್ಲಿ ಮುಳುಗಿಸಿದ್ದ. ಅದಕ್ಕಿಂತ ಮುಂಚೆ ತಾನೇ ಮುಳುಗಿತ್ತದು, ಬೇರೆ ಯಾರು ಅದನ್ನು ಮುಳುಗಿಸಿರಲಿಲ್ಲ. ಇಲ್ಲಿ ಮಾತ್ರ ಇವನು ಭಗವಂತನ ಸೃಷ್ಟಿ ಕಾರ್ಯಕ್ಕೆ ವಿಘ್ನ ತಂದೊಡ್ಡುವ ಒಂದು ದುರುದ್ದೇಶದಿಂದ ಆ ಭೂಮಿಯನ್ನ ತಾನೇ ಮುಳುಗಿಸಿದ. ಭಗವಂತ ಅಲ್ಲಿ ವರಾಹ ರೂಪದಿಂದ ಆವಿರ್ಭವಿಸಿ ಅವನನ್ನು ಸಂಹರಿಸಿದ. ಈ ದಿತಿಪುತ್ರನಾದ ಹಿರಣ್ಯಾಕ್ಷ ಏನಿದ್ದಾನೆ, ಅವನಲ್ಲಿ ಆ ವೈಕುಂಠದ ದ್ವಾರಪಾಲಕನಾದಂತಹ ವಿಜಯನ ಆವೇಶ ಇತ್ತು. ಜಯ ವಿಜಯರು ಸನಕಾದಿಗಳನ್ನು ತಡೆದಿದ್ರು, ಅದರಿಂದ ಅವ್ರಿಗೆ ಶಾಪ ಬಂದಿತ್ತು ಅನ್ನೋದು ನಮ್ಗೆ ಗೊತ್ತಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ರಾವಣ ಕುಂಭಕರ್ಣನು ಮತ್ತೆ ಶಿಶುಪಾಲ ದಂತವಕ್ರರು ಅಂತ 3 ರೂಪಗಳನ್ನು ತಾಳಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ಅದರಲ್ಲಿ ಜಯ ಹಿರಣ್ಯಕಶಿಪುವಿನಲ್ಲಿದ್ದ, ವಿಜಯ ಈ ಹಿರಣ್ಯಾಕ್ಷನಲ್ಲಿದ್ದ.
ಸ್ವಯಂಭುವ ಮನ್ವಂತರದಲ್ಲಿ ಮೊದಲೇನೊಬ್ಬ ಹಿರಣ್ಯಾಕ್ಷ ಇದ್ದ, ಆದಿ ಹಿರಣ್ಯಾಕ್ಷ, ಬ್ರಹ್ಮನಿಂದ ಹುಟ್ಟಿದವನು. ಅವನಲ್ಲಿ ಯಾವುದೇ ದೇವತೆ ಆವೇಶ ಇರಲಿಲ್ಲ, ಶುದ್ಧವಾಗಿ ದೈತ್ಯನೇ ಅವನು. ಈಗ ಏನು ಹುಟ್ಟಿದ್ದಾನೆ ದಿತಿಪುತ್ರನಾಗಿ, ಇವನಲ್ಲಿ ಆ ವಿಜಯನ ಆವೇಶ ಇತ್ತು. ಇವನನ್ನ ಆ ವರಾಹ ರೂಪದ ಭಗವಂತ ಕಿವಿಯ ಬುಡದಲ್ಲಿ ಕೈಯಿಂದ ಹೊಡೆದ. ಅದೊಂದು ಮರ್ಮಸ್ಥಾನ ಅಂತ ಕಾಣಿಸ್ತದೆ, ಕಿವಿಯ ಬುಡ. ಸಯೇವ ಪಾರ್ಶ್ವದಾವಿಷ್ಟ ದ್ವಿತೀಯಂ ಕರ್ಣತಾಡನಾಥ್, ಕರ್ಣಕ್ಕೆ ಹೊಡೆದು ಅವನನ್ನು ಕೊಂದು ಹಾಕಿದ. ಕಪಾಳಕ್ಕೆ ಹೊಡೆದು ಕೊಂದಂತನೇ ಅರ್ಥ, ಬೇರೆ ಏನಲ್ಲ. ಇಲ್ಲಿ ಕ್ರೋಡಮೂರ್ತಿ ಅಂತ ಅಷ್ಟೇ ಇದೆ. ಪುರಾಣಿಕಾಚಾರ್ಯರು ಅದನ್ನು ಬೇರೆ ಬೇರೆ ಪುರಾಣಗಳ ಮೂಲಕ ಮೊದಲು ಹುಟ್ಟಿದ್ದು ಸ್ವಯಂಭೂ ಮನ್ವಂತರದಲ್ಲಿ ಕಾಣಿಸಿಕೊಂಡದ್ದು ಅದು ಶ್ವೇತವರಾಹ, ಈಗ ಕಾಣಿಸ್ಕೊಂಡದ್ದು ಕೃಷ್ಣವರಾಹ ಅಂತ ಹೀಗೆ ಹೇಳ್ತಾರೆ. ಅಂತೂ ಇಲ್ಲಿ ಭಾಗವತ ಈ 3ನೇ ಸ್ಕಂದದಲ್ಲಿ ಕೋರೆದಾಡಿಯಿಂದ ಮೇಲೆತ್ತಿದ ಭೂಮಿಯನ್ನ ಅಂತ ಹೇಳಿದೆ ಹೊರತು ಯಾವುದರಿಂದ ಕೊಂದ ಅಂತ ಹೇಳಿಲ್ಲ. ಮತ್ತೆ ಯಾವ ಥರದ ವರಾಹ ಅವನು ಅದನ್ನು ಹೇಳಿಲ್ಲ. ಮೊದಲು ಬಂದವನು ಶ್ವೇತವರಾಹ, ಆಮೇಲೆ ಬಂದವನು ಕೃಷ್ಣವರಾಹ ಅಂತ ಹೇಳ್ತಾರೆ. ಈಗ ನಾವು ಶ್ವೇತವರಾಹ ಕಲ್ಪೆ ಅಂತ ಸಂಕಲ್ಪ ಮಾಡ್ತೀವಲ್ಲ, ಚತುರ್ಮುಖ ಬ್ರಹ್ಮನಿಗೆ 50 ವರ್ಷಗಳು ಕಳೆದಿವೆ ಅನ್ನೋದನ್ನೆಲ್ಲ ನಾವು ಅನುಸಂಧಾನ ಮಾಡ್ಕೊಂಡಿದ್ದೀವಿ ಹಿಂದೆ. ಈಗ ಇನ್ನೊಂದ್ಸರಿ ಮಾಡ್ಕೊಳ್ಬೇಕು. ಅವನಿಗೆ 100 ವರ್ಷ ಆಯುಷ್ಯ, ಪೂರ್ವಾರ್ಧ ಮುಗಿದು ಹೋಗಿದೆ, ಅದರಲ್ಲಿ 50 ವರ್ಷ. ಉತ್ತರಾರ್ಧದಲ್ಲಿ ಮೊದಲ ವರ್ಷದ ಮೊದಲ ದಿನದ ಮೊದಲ ತಿಂಗಳ ಮೊದಲ ದಿನ ಈಗ ನಡೆದಿದೆ. ಮೊದಲ ಹಗಲು ಡೇ, ಅದು 432 ಕೋಟಿ ವರ್ಷದ ಹಗಲು ಚತುರ್ಮುಖ ಬ್ರಹ್ಮನಿಗೆ. ಅದರಲ್ಲಿ ಅದಕ್ಕೇನೆ ಶ್ವೇತವರಾಹ ಕಲ್ಪ ಅಂತ ಹೆಸರು, ದಿನಕಲ್ಪ ಅಂತ ಅದನ್ನು ಕರೀತಾರೆ. ಮನ್ವಂತರ ಕಲ್ಪ, ದಿನಕಲ್ಪ ಮತ್ತು ಮಹಾಕಲ್ಪ ಅಂತ 3 ಥರದ ಕಲ್ಪಗಳು. ಮನ್ವಂತರ ಕಲ್ಪ ಅಂದರೆ 30 ಕೋಟಿ ವರ್ಷ, ದಿನಕಲ್ಪ ಅಂದರೆ 432 ಕೋಟಿ ವರ್ಷ. ಅದನ್ನೇ ಮತ್ತು ರಾತ್ರಿಗೂ ಇಟ್ಕೊಂಡ್ರೆ ಅದು 864 ಆಗ್ತದೆ. ಮಹಾಕಲ್ಪ ಅಂದರೆ 31,104,000 ಕೋಟಿ ವರ್ಷ ಚತುರ್ಮುಖ ಬ್ರಹ್ಮನ ಆಯುರ್ಮಾನ. ಮಹಾಪ್ರಳಯವೂ ಕೂಡ 31,104,000 ಕೋಟಿ ವರ್ಷಗಳದ್ದೇ ಆಗಿರ್ತದೆ. ಅಂತೂ ಚತುರ್ಮುಖ ಬ್ರಹ್ಮನ ಈಗಿನ ಹಗಲೇನಿದೆ, ಆ ಹಗಲಿಗೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಯಾಕೆಂದರೆ ಆ ಹಗಲಿನಲ್ಲಿ 14 ಮನ್ವಂತರಗಳು ಬರ್ತವೆ, ನಮಗದು ಗೊತ್ತಿದೆ. ಆ 14 ಮನ್ವಂತರಗಳಲ್ಲಿ ಮೊದಲನೇದ್ದೇ ಸ್ವಯಂಭುವ ಮನ್ವಂತರ. ಆ ಸ್ವಯಂಭುವ ಮನ್ವಂತರದಲ್ಲೇ ಮೊದಲು ಆದದ್ದು ಈ ಶ್ವೇತವರಾಹನ ಆವಿರ್ಭಾವ. ಭೂಮಿ ತಾನಾಗಿ ಮುಳುಗಿ ಹೋಗಿತ್ತಾದ್ರಿಂದ ಅದನ್ನು ಮೇಲೆತ್ತಲಿಕ್ಕೆ ಆತ ಬರಬೇಕಾಯಿತು. ಮತ್ತೆ ಅದನ್ನು ತಡೀಲಿಕ್ಕೆ ಬಂದಂಥ ಹಿರಣ್ಯಾಕ್ಷನನ್ನು ಕೂಡ ಅವನು ಸದೆ ಬಡಿದ. ಇದು ಕಥೆ. ಹೀಗೆ ಶ್ವೇತವರಾಹ ರೂಪದಿಂದ ಭಗವಂತ ಅಲ್ಲಿ ಅವತರಿಸಿದ್ರಿಂದ ಅವನ ಹೆಸರಿನಿಂದ ಅದು ಪ್ರಸಿದ್ಧವಾಯಿತು. ಅದಕ್ಕೆ ಶ್ವೇತವರಾಹ ಕಲ್ಪ ಅಂತ ಅದನ್ನು ಕರೀತಾರೆ. ನಾವು ಸಂಕಲ್ಪದಲ್ಲಿ ಹಾಗೆ ಹೇಳ್ತೀವಿ, ಶ್ವೇತವರಾಹ ಕಲ್ಪೆ, ಶ್ವೇತವರಾಹ ಕಲ್ಪೆ. ಅದರಲ್ಲೇ ವೈವಸ್ವತ ಮನ್ವಂತರೆ. ಶ್ವೇತವರಾಹ ಕಲ್ಪದಲ್ಲಿ ಒಟ್ಟು 14 ಮನ್ವಂತರಗಳಿವೆ. 6 ಈಗ ಆಗಿ ಹೋಗಿವೆ, ಇನ್ನೊಂದು 7ನೇದ್ದು ಈಗ ನಡೆದಿದೆ ಅಂತ ನಾವು ಸಂಕಲ್ಪ ಮಾಡ್ತೇವೆ. ಮುಂದೆ ಅದೇ ಶ್ವೇತವರಾಹನೇ ಕೃಷ್ಣವರಾಹನೂ ಆದ. ಈ ದ್ವಿತೀಯ ಮಗನಾಗಿ ಜನಿಸಿದ ಹಿರಣ್ಯಾಕ್ಷನನ್ನ ಕಿವಿಯ ಬುಡಕ್ಕೆ ಹೊಡೆದು ಸದೆ ಬಡಿದ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಒಬ್ಬನೇ ವರಾಹ, ಆ ಒಬ್ಬನೇ ವರಾಹನೇ ಮೊದಲು ಶ್ವೇತನಾಗಿ ಕಾಣಿಸ್ಕೊಂಡಿದ್ದ, ಈ ಕೃಷ್ಣನಾಗಿ ಕಾಣಿಸ್ಕೊತಿದ್ದಾನೆ. ಆ ಶ್ವೇತವರಾಹನಿಗೆ ಆದಿವರಾಹ ಅಂತನೂ, ಕೃಷ್ಣವರಾಹನಿಗೆ ನೀಲವರಾಹ ಅಂತನೂ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಹೇಗೆ ಕೊಂದ ಅಂತನ್ನುವುದನ್ನು ಏನು ಹೇಳಲಿಲ್ಲ. ಮತ್ತು ಅಲ್ಲಿ ಪುರಾಣಿಕಾಚಾರ್ಯರು ಕೂಡ ಅನುವಾದದಲ್ಲಿ ಏನು ಅದನ್ನು ವಿವರಿಸಿಲ್ಲ. ಶ್ಲೋಕದ ಅನುವಾದದಲ್ಲಿ ಅದು ಬರದೇ ಹೋದರೂ ಕೂಡ ವಿವರ ಅವರು ಕೊಟ್ಟಿದ್ದಾರೆ. ಅದನ್ನು ವಾದಿರಾಜರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಕೊಟ್ಟಿದ್ದಾರೆ.
ಆದಿ ದೈತ್ಯನನ್ನ, ಆದಿ ಹಿರಣ್ಯಾಕ್ಷನನ್ನ ಕೋರೆದಾಡಿಯಿಂದ ಸೀಳಿದ್ದು ಹೌದು. ಮುಂದೆ ದ್ವಿತೀಯ ಪುತ್ರ ಹಿರಣ್ಯಾಕ್ಷನನ್ನ ಕಿವಿಯ ಬುಡಕ್ಕೆ ಕೈಯಿಂದ ಹೊಡೆದು ಕೊಂದದ್ದು ಕೂಡ ಆ ವಿವರಣದಲ್ಲಿ ಕಾಣಿಸ್ತದೆ. ಗೋವಿಂದಾಚಾರ್ಯ ಹೇಳುವಂತೆ ತೇನೈವ ವರಾಹ ರೂಪೇಣ ಜಗಾನ, ಅದೇ ವರಾಹವೇ ಮೊದಲು ಶ್ವೇತ ವರಾಹವಾಗಿತ್ತು, ಶ್ವೇತ ಬಣ್ಣದಿಂದ ಕೂಡಿತ್ತು. ಈಗ ಅದೇ ವರಾಹವೇ ನೀಲವರ್ಣದಿಂದ ಅಥವಾ ಕೃಷ್ಣ ವರ್ಣದಿಂದ ಕೂಡಿದೆ ಅಷ್ಟೆ. ಹೀಗೆ ಅದೇ ಭಗವಂತನ ರೂಪ, ವರಾಹ ರೂಪವೇ, ಮತ್ತು ಅದೇ ತಮೇವ ಹಿರಣ್ಯಾಕ್ಷಂ, ಅವನೇ ಹಿರಣ್ಯಾಕ್ಷ. ಹಿಂದೆ ಅವನು ಯಾವುದೇ ದೇವತೆ ಆವೇಶ ಇಲ್ಲದೇನೆ ಒಬ್ಬನೇ ಹುಟ್ಟಿದ್ದ ಬ್ರಹ್ಮನಿಂದ. ಈಗ ಅದೇ ದೈತ್ಯ ವಿಜಯನ ಆವೇಶವನ್ನು ಪಡೆದು ದಿತಿ ಮತ್ತು ಕಶ್ಯಪರ ಮಗನಾಗಿ ಜನಿಸಿದ್ದಾನಷ್ಟೆ. ಅಲ್ಲಿ ನರಸಿಂಹ ಪುರಾಣದ ಮಾತೊಂದನ್ನು ಉದ್ಧರಿಸಿದ್ದಾರೆ ಗೋವಿಂದಾಚಾರ್ಯರು. ಅದು ತುಂಬಾ ಆಸಕ್ತಿದಾಯಕವಾಗಿದೆ. ಈ ಭೂಮಿಯನ್ನು ಭಗವಂತ ಸೃಷ್ಟಿಸಿದ್ದಾನಲ್ಲ, ಇದೇ ಭೂಮಿಯಲ್ಲೇ ಇದ್ದು ಈ ಮನುಷ್ಯರೆಲ್ಲ ದೇವತೆಗಳ ಕುರಿತು ಯಜ್ಞ ಮಾಡ್ತಾರೆ. ಆದ್ರಿಂದ ದೇವತೆಗಳಿಗೆ ಬಲ ಬರ್ತದೆ, ಅವರು ಈ ಮನುಷ್ಯರನ್ನು ಕಾಪಾಡ್ತಾರೆ. ಆದ್ರಿಂದ ಈ ಭೂಮಿಯನ್ನೇ ಮುಳುಗಿಸಿಬಿಡ್ತೇನೆ ಅಂತ ಆಲೋಚನೆ ಮಾಡಿ, ಆ ಭೂಮಿಗೆ ಏನೊಂದು ಧಾರಣಾ ಶಕ್ತಿ ಇದೆ, ಅದನ್ನ ಕಳೆದು ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲುವ ಶಕ್ತಿಯೇ ಧಾರಣಾ ಶಕ್ತಿ. ಅದನ್ನೇ ಗುರುತ್ವಾಕರ್ಷಣ ಶಕ್ತಿ ಅಂತ ನಾವು ತಿಳ್ಕೋಬೇಕು ಅಂತ ಬರೆದಿದ್ದಾರೆ ಗೋವಿಂದಾಚಾರ್ಯ. ಆಕೃಷ್ಟಿ ಶಕ್ತಿಶ್ಚ ಮಹಿ ಅಂತ ಆ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಎಲ್ಲಿ ಒಂದು ಕಡೆ ಉಲ್ಲೇಖವೂ ಇದೆ. ಷಟ್ಪ್ರಶ್ನದಲ್ಲಿ ಹಾಗೆ ಬರ್ತದೆ ಅಂತ ಎಲ್ಲೋ ಒಂದು ಕಡೆ ಕೇಳಿದ್ದಷ್ಟೇ, ಅದೇನು ನನಗೆ ನೆನಪಿಗೆ ಬರ್ತದೆ. ಎಲ್ಲಿ ಅಂತ ನಾನು ಅದನ್ನು ನೋಡಿದ್ದು ನೆನಪಿಗೆ ಬಂದಿಲ್ಲ. ಪುರಾಣದಲ್ಲಂತೂ ಹೀಗಿದೆ, ಗುರುತ್ವಾಕರ್ಷಣ ಶಕ್ತಿ ಅಥವಾ ಧಾರಣಾ ಶಕ್ತಿ ಭೂಮಿಗಿತ್ತು ಅಂತ. ಹೀಗೆ ಒಬ್ಬನೇ ದೈತ್ಯ ಬೇರೆ ಬೇರೆ ಸಂದರ್ಭದಲ್ಲಿ ಹುಟ್ಟಿದ್ದ, ಒಬ್ಬನೇ ದೇವ. ಸಯೇವ ಪಾರ್ಶ್ವದಾವಿಷ್ಟ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದೇ ಹಿರಣ್ಯಾಕ್ಷನೇ ವಿಜಯನಿಂದ ಆವಿಷ್ಟನಾಗಿ ಇನ್ನೊಂದು ಬಾರಿ ಹುಟ್ಟಿದ್ದ ಅಂತ. ಹೀಗೆ ಎರಡು ಬಾರಿ ಆಗಿರುವುದು ಹೌದು, ಆದರೆ ಅದನ್ನ ಪುರಾಣಗಳು ವರ್ಣನೆ ಮಾಡುವಾಗ ಒಂದೇ ಸರಿ ವರ್ಣನೆ ಮಾಡಿಬಿಡ್ತವೆ. ಎರಡೂ ಸರಿ ಆದದ್ದನ್ನು ಸಂಕಲನಗೊಳಿಸಿ ಯಾವುದೋ ಒಂದು ಆಯುಧವನ್ನು ಹೇಳಿ ಇನ್ನೊಂದನ್ನು ಹೇಳದೆ ಹೇಳಿಬಿಡುವುದು ಪುರಾಣಗಳ ಶೈಲಿ. ಅದು ಆ 3ನೇ ಸ್ಕಂದದಲ್ಲಿದೆ, ಎಲ್ಲವನ್ನೂ ಸಂಕೀರ್ಣವಾಗಿ ಹೇಳುವುದು ಅಂತ. ಹಾಗೇನೆ ಅವನ ಬಣ್ಣದ ವಿಷಯದಲ್ಲೂ ಕೂಡ ವರಾಹನಿಗೆ ಶ್ಯಾಮ ಸುದರ್ಶನ ದರಾಭಯ ಸದ್ಭರೇತಃ ಅಂತ ತಂತ್ರಸಾರದಲ್ಲಿ ಕಪ್ಪು ರೂಪ ಅಂತ ಬಣ್ಣ ಅಂತ ವರ್ಣನೆ ಮಾಡಿದ್ದಾರೆ. ಒಬ್ಬನೇ ಹಯಗ್ರೀವನಿಗೆ ಹೇಗೆ ಬೆಳ್ಳಿಯ ಬಣ್ಣವು ಬಂಗಾರದ ಬಣ್ಣವೂ ಇತ್ತೋ ಹಾಗೆ ಒಬ್ಬನೇ ವರಾಹನಿಗೆ ಬಿಳಿಯ ಬಣ್ಣವು ಕಪ್ಪು ಬಣ್ಣವೂ ಇತ್ತು ಅಂತ ತಿಳ್ಕೊಂಡ್ರೆ ತಪ್ಪೇನಲ್ಲ. ನಾನಾ ವರ್ಣಾಕೃತಿ ನಿಜ, ಅವನ ಒಂದೊಂದು ಶರೀರದಲ್ಲೇ ಹಾಗೆ ಅನೇಕ ಬಣ್ಣಗಳ ಛಾಯೆ ಇರ್ತದೆ. ಯಾವ ಆಯುಧದಿಂದ ಯಾರನ್ನು ಕೊಂದ ಅನ್ನುವುದು ಬ್ರಹ್ಮಾಂಡ ಪುರಾಣದ ಶ್ಲೋಕ, ಅದು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಅದರಿಂದ ಮಾತ್ರ ನಮ್ಗೆ ಗೊತ್ತಾಗ್ತದೆ. 1ನೇ ಸ್ಕಂದದಲ್ಲಿಯೂ ಅದನ್ನು ಹೇಳಲಿಲ್ಲ, 2ನೇ ಸ್ಕಂದದಲ್ಲಿ ದಂಷ್ಟ್ರಾದ ಮೂಲಕ ಕೊಂದು ಹಾಕಿದ ಅಂತ ಬಂದಿದೆ, 3ನೇ ಸ್ಕಂದದಲ್ಲಿ ಹೇಗೆ ಕೊಂದ ಅನ್ನೋದು ವರ್ಣನೆ ಬಂದಿದೆ ಹೊರತು ಯಾವುದರಿಂದ ಕೊಂದ ಅಂತ ಬರಲಿಲ್ಲ. 2ನೇ ಸ್ಕಂದದಲ್ಲಿ ದಂಷ್ಟ್ರ ಅಂತಿದೆಯಲ್ಲ, ಆ ದಂಷ್ಟ್ರ ಎಂಬ ಶಬ್ದಕ್ಕೆ ಸುದರ್ಶನ ಮತ್ತು ಗದಾ ಅಂತ ಯಾಕೆ ಅರ್ಥ ಮಾಡಬೇಕು? ವಿಜಯಧ್ವಜರು ಹಾಗೆ ಮಾಡಿದ್ದಾರೆ. ಭಾಗವತದ ಈ ಶ್ಲೋಕಗಳು ಸಂಕೀರ್ಣವಾಗಿರ್ತವೆ. ಅದು 3ನೇ ಸ್ಕಂದದ್ದು ಇರಬಹುದು, 2ನೇ ಸ್ಕಂದದ್ದು ಇರಬಹುದು, ಅವೆಲ್ಲವೂ ಕೂಡ ತುಂಬ ಸಂಕೀರ್ಣವಾಗಿರ್ತವೆ. ದಂಷ್ಟ್ರಯ ಅಂತ ಹೇಳಿತು 2ನೇ ಸ್ಕಂದ. ದಂಷ್ಟ್ರದಿಂದ ಅಂದ ಮೇಲೆ ಅದು ಮೊದಲು ನಡೆದ ಕಥೆಯನ್ನು ವರ್ಣನೆ ಮಾಡಿದೆ. ಸ್ವಯಂಭೂ ಮನ್ವಂತರದಲ್ಲಿ ನಡೆದದ್ದನ್ನು.
ಮತ್ತು ಆದಿದೈತ್ಯಂ ಅಂತ ಹೇಳಿದೆ ಕೂಡ. ಅಂತರ್ಮಹಾರ್ಣವ ಉಪಾಗತಂ ಆದಿದೈತ್ಯಂ ಅಂತ. ಭೂಮಿ ತಾನೇ ಮುಳುಗಿ ಹೋಗಿತ್ತು, ಅದನ್ನ ಎತ್ತಬೇಕು ಅಂತ ಭಗವಂತ ಬಂದ. ಆಗ ಈ ಆದಿದೈತ್ಯ ಹಿರಣ್ಯಾಕ್ಷ ಅಲ್ಲಿಗೆ ಬಂದ. ಭಗವಂತನನ್ನು ತಡಲಿಕ್ಕೆ ಪ್ರಯತ್ನ ಪಟ್ಟ. ಅವನನ್ನು ದಂಷ್ಟ್ರಾದಿಂದ ಕೊಂದು ಹಾಕಿದ ಭಗವಂತ. ಹೀಗೆಲ್ಲ ಅಲ್ಲಿ ಬಂದಿರೋದ್ರಿಂದ ಇದು ಸ್ವಯಂಭವ ಮನ್ವಂತರದಲ್ಲಿ ನಡೆದ ಕಥೆ ಅಂತ ಅದನ್ನು ನೋಡಿ ನಾವು ತಿಳ್ಕೊಳ್ಬಹುದು. 2 ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಆದ ವರಾಹ ಅವತಾರವನ್ನು ನಾವು ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ಮೂಲಗಳಿವೆ. ಅದು 2 ಬಾರಿ ವ್ಯಕ್ತ ಆಯ್ತಷ್ಟೇ, ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ಮೂಲಗಳಿವೆ. ಬ್ರಹ್ಮಾಂಡ ಪುರಾಣ ಇದೆ, ಭಾಗವತದಲ್ಲೇ 2-3 ಕಡೆ ಅದು ಬಂದಿದೆ. ಇಲ್ಲಿ 2ನೇ ಸ್ಕಂದದಲ್ಲಿ ಬಂದ ಆ ಒಂದು ಶ್ಲೋಕಕ್ಕೆ ದಂಷ್ಟ್ರ ಅನ್ನೋ ಶಬ್ದಕ್ಕೆ ಕೋರೆಹಲ್ಲು ಅನ್ನೋ ಅರ್ಥವನ್ನು ಬಿಟ್ಟು ಸುದರ್ಶನ ಮತ್ತು ಗದಾ ಅಂತ ಅರ್ಥ ಇಟ್ಕೋಬೇಕು ಅಂತ ವಿಜಯಧ್ವಜರು ಹೇಳಿ, ದಂಷ್ಟ್ರಯ ದದಾರ, ಕೋರೆಹಲ್ಲಿನಿಂದ ಸೀಳಿದ ಅಂದರೆ ಗದೆಯಿಂದ ಆ ಹಿರಣ್ಯಾಕ್ಷನನ್ನು ಹೊಡೆದು ಕೆಳಗೆ ಬೀಳಿಸಿ ಮತ್ತೆ ಮುಷ್ಟಿಗಳಿಂದ ಆತನ ಕರ್ಣಮೂಲದಲ್ಲಿ ಹೊಡೆದ ಅಂತ ಅರ್ಥ ಮಾಡುವುದು. ಇದೆಲ್ಲ ಯಾಕೆ ಮಾಡಬೇಕು? ವಿಜಯಧ್ವಜರ ವ್ಯಾಖ್ಯಾನ ಏನೂ ನನಗೆ ಸರಿ ಕಾಣಲಿಲ್ಲ. ಇಲ್ಲಿ ವಿಜಯಧ್ವಜರು 2 ವರಾಹಾವತಾರಗಳ ಬಗ್ಗೆ ಇರುವಂಥ ವಿವರಗಳನ್ನು ಒಂದು ಕಡೆ ಸಂಗ್ರಹಿಸಿ ಇಲ್ಲಿ ಹೇಳ್ತಿದ್ದಾರೆ ಅಂತ ನಾವೇನಾದ್ರು ತಿಳ್ಕೋಬಹುದು. ಕೋರೆಹಲ್ಲಿನಿಂದ ಮೊದಲು ಕೊಂದಿದ್ದ, ಈಗ 2ನೇ ಪ್ರಸಂಗದಲ್ಲಿ ಕಿವಿಯ ಬುಡಕ್ಕೆ ಬಡಿದ ಅಂತ. ಅವೆರಡನ್ನು ಹೇಳುವ ಉದ್ದೇಶ ಅವರಿಗಿದೆ ಅಂತ ಆದರೆ 2 ಕಥೆಗಳನ್ನು ಒಟ್ಟಿಗೆ ಈ ಒಂದು ಶ್ಲೋಕದಲ್ಲೇ 2ನೇ ಸ್ಕಂದದ 7ನೇ ಅಧ್ಯಾಯದ ಈ ಶ್ಲೋಕದಲ್ಲೇ 2 ಕಥೆಗಳನ್ನು ಕಾಣುವ ಉದ್ದೇಶ ವಿಜಯಧ್ವಜರಿಗಿದ್ದರೆ ದಂಷ್ಟ್ರ ಅನ್ನುವ ಶಬ್ದಕ್ಕೆ ಕೋರೆಹಲ್ಲು ಅನ್ನೋ ಅರ್ಥವನ್ನು ಇಟ್ಕೊಂಡು ಮತ್ತೆ ಮುಷ್ಟಿ ಅನ್ನೋ ಅರ್ಥವನ್ನು ಹೆಚ್ಚಿಗೆ ತೆಗೆದುಕೊಂಡು 2ನ್ನು ಅವರು ಹೇಳಿಬಿಡಬಹುದಿತ್ತು. ಯಾಕಂದ್ರೆ 3ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಹಾಗಿದೆ. ಅಂತೂ ಕೋರೆಹಲ್ಲು ಬೇಕು ಮೊದಲನೇ ಪ್ರಸಂಗಕ್ಕೆ, ಮುಷ್ಟಿ ಬೇಕು 2ನೇ ಪ್ರಸಂಗಕ್ಕೆ. ಅದನ್ನು ಬಿಟ್ಟು ವಿಜಯಧ್ವಜರು ಕೋರೆಹಲ್ಲು ಅನ್ನೋ ಅರ್ಥವನ್ನೇ ಬಿಟ್ಟು ಅದಕ್ಕೆ ಗದಾ ಮತ್ತು ಸುದರ್ಶನ ಅಂತ ಅರ್ಥ ಮಾಡಿ, ಗದೆಯಿಂದ ಅವನನ್ನು ಹೊಡೆದು ಕೆಳಗೆ ಬೀಳಿಸಿದ, ಗದೆಯ ವಿದೀರ್ಣ ಗಾತ್ರಂ, ಗದೆಯಿಂದ ಅವನ ಶರೀರ ನುಚ್ಚು ನೂರಾಯಿತು ಅಂತಿಷ್ಟು ಬರೀತಾರಲ್ಲ. ಗದಾ ಅಂಥೇಳಿ ಭಾಗವತದಲ್ಲೆಲ್ಲೂ ಇಲ್ಲ, ಭಾಗವತ ತಾತ್ಪರ್ಯದಲ್ಲೂ ಇಲ್ಲ. ಎಲ್ಲಿಂದ ಗದಾ ಅಂತ ಸೇರಿಸ್ತಾರೆ? ಯಾಕೆ ಸೇರಿಸ್ತಾರೆ ವಿಜಯಧ್ವಜರು? ಅದ್ಯಾಕೋ ನಮಗೆ ಸಮಾಧಾನ ಕೊಡೋದಿಲ್ಲ. ಮತ್ತೆ ಮುಷ್ಟಿಗಳಿಂದ ಕರ್ಣ ಮೂಲದಲ್ಲಿ ಹೊಡೆದ ಅಂತ ಹೇಳಿದ್ದಾರೆ, ಅದೊಂದಷ್ಟೇನು ಒಪ್ಪಬೇಕಾದ ವಿಚಾರ. ಯಾಕಂದರೆ ಅದು 2ನೇ ಅವತಾರ ಪ್ರಸಂಗಕ್ಕೆ ಬೇಕು. ಇನ್ನು ಸುದರ್ಶನ ಅಂತ ಬೇರೆ ಒಂದು ಅರ್ಥ ಹೇಳಿದಾರಲ್ಲ, ಸುದರ್ಶನ ಚಕ್ರ ಅಂತ ಬೇರೆ ಅರ್ಥ ಇಟ್ಕೊಂಡಿದ್ದಾರೆ ದಂಷ್ಟ್ರ ಎಂಬ ಶಬ್ದ. ಇದೆಲ್ಲ ಯಾವ ವ್ಯಾಕರಣಕ್ಕೂ ತರ್ಕಶಾಸ್ತ್ರಕ್ಕೂ ಹೊಂದುವ ವಿಚಾರಗಳಲ್ಲ. ನಮ್ಮ ಮನಸ್ಸಿನಲ್ಲಿದ್ದನ್ನು ಭಾಗವತದಲ್ಲಿ ಓದಿದಂತ ಆಗ್ತದೆ ಅಷ್ಟೇ. ವಿಜಯಧ್ವಜರು ದಂಷ್ಟ್ರ ಶಬ್ದಕ್ಕೆ ಸುದರ್ಶನ ಅಂತೂ ಅರ್ಥ ಇಟ್ಕೋಬೇಕು, ಗದಾ ಅಂತನೂ ಅರ್ಥ ಇಟ್ಕೋಬೇಕು ಅಂತ 2ನ್ನು ಬರೆದು ಮುಂದೆ ಅದನ್ನು ವಿವರಣೆ ಮಾಡುವಾಗ ಗದೆಯಿಂದ ಅವನ ಶರೀರವನ್ನು ಕೆಡವಿ ಮುಷ್ಟಿಗಳಿಂದ ಹೊಡೆದ ಅಂತ ಬರೀತಾರೆ. ಹಾಗಾದರೆ ಸುದರ್ಶನ ಮತ್ತು ಗದಾ ಅಂತ 2 ಅರ್ಥ ಇಟ್ಕೊಂಡಿದ್ದಾರಲ್ಲ ದಂಷ್ಟ್ರ ಎಂಬ ಶಬ್ದಕ್ಕೆ, ಗದಾ ಎಂಬ ಅರ್ಥವನ್ನು ಇಟ್ಕೊಂಡಿದ್ದು ಸಾರ್ಥಕ ಆಯಿತು. ಅದಕ್ಕೆ ಪ್ರಮಾಣ ಇಲ್ಲದೇ ಇರಬಹುದು ಅಂತ ಅವ್ರು ತೊಗೊಂಡದ್ದನ್ನು ಸಾರ್ಥಕ. ಗದೆಯಿಂದ ಅವನ ಶರೀರವನ್ನು ಮೊದಲು ಮರ್ದಿಸಿದ ಅಂತ. ಸುದರ್ಶನ ಅನ್ನೋ ಅರ್ಥವನ್ನು ಇಟ್ಕೊಂಡ್ರೆ ಯಾಕೆ? ಅದರ ಲಾಭ ಏನು ಅಂತ ಗೊತ್ತಾಗೋದಿಲ್ಲ. ಮುಂದೆ 3ನೇ ಸ್ಕಂದದಲ್ಲಿ ಸುನಾಭ ಸಂದೀಪಿತ ದೀಪ್ತ ಮನ್ಯು ಅಂತ ಒಂದು ಶಬ್ದ ಇದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿಟ್ಟಿದ್ದಾರೆ. 3-4 ವ್ಯಾಖ್ಯಾನಗಳು ಕೇಳಿ ಬರ್ತವೆ.
ಯಾದವಾರದೊಂದು ವ್ಯಾಖ್ಯಾನ, ವಿಜಯಧ್ವಜರದೊಂದು ವ್ಯಾಖ್ಯಾನ, ಹೀಗೆಲ್ಲ. ಅದಕ್ಕೆ ಅನುವಾದ ಮಾಡುವಾಗಲೂ ಕೂಡ ಈ ವ್ಯಾಖ್ಯಾನಗಳನ್ನು ಬಿಟ್ಟು ಅನುವಾದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ ಅನುವಾದವು ಮತ್ತೆ ಗೊಂದಲಕ್ಕೆ ಕಾರಣ ಆಗುವಂತಲೇ ಇದೆ. ಬೇಗನೆ ಹಿರಣ್ಯಾಕ್ಷರನ್ನು ವಧ ಮಾಡು, ವಿಳಂಬ ಯಾಕೆ ಅಂತ ಸುದರ್ಶನ ಚಕ್ರ ಪ್ರಾರ್ಥನೆ ಮಾಡಿತು. ಆಗ ವರಾಹನ ಕೋಪ ವ್ಯಕ್ತ ಆಯಿತು. ಆ ಕೋಪದಿಂದ ಸುದರ್ಶನ ಚಕ್ರದಂತೆ ಉರಿಯಿತ ಕೋರೆದಾಡಿಯಿಂದ ವರಾಹ ಆ ಹಿರಣ್ಯಾಕ್ಷನನ್ನು ಸೀಳಿ ಹಾಕಿದ ಅಂತ ಅಲ್ಲಿ ಬರೆದಿದ್ದಾರೆ ಪುರಾಣಿಕಾಚಾರ್ಯ. ಅವರು ಅದನ್ನು ಬರೆಯುವುದೇನಿದೆ, ಅದು ಈ ವಿಜಯಧ್ವಜರ ಮತ್ತು ಯಾದವಾರರ ಎರಡು ವ್ಯಾಖ್ಯಾನಗಳನ್ನು ಏನಾದ್ರು ಮಾಡಿ ಸಮ್ಮೇಳನಕ್ಕೊಳಪಡಿಸಿ ಅದನ್ನು ಬರಲಿಕ್ಕೆ ಪ್ರಯತ್ನ ಪಡ್ತಂತೆ ಕಾಣಿಸ್ತದೆ. ಅವರು ಆ ಸುನಾಭ ಸಂದೀಪ ಮನ್ಯು ಅನ್ನೋದಕ್ಕೆ ಅವರು ಎಲ್ಲರೂ ಮಾಡಿದ ಅರ್ಥಗಳು ಯಾವುದೇ ಪ್ರಮಾಣದ ಆಧಾರದಿಂದ ನಿಂತಿಲ್ಲ. ಹಾಗಿರುವಾಗ ಅವುಗಳಿಗೊಂದು ಬೇರೆ ಅರ್ಥ ಹೇಳುವುದೇ ಯೋಗ್ಯವಾಗಿ ಕಾಣಿಸ್ತದೆ. ಅದು ಮುಂದೆ ನೋಡೋಣ. ಅಂತೂ ಅಲ್ಲಿ ಸುನಾಭ ಅಂದರೆ, ನಾಭ ಅಂದರೆ ಕೇಂದ್ರ ಸ್ಥಾನ, ಅದಕ್ಕೆ ಸುನಾಭ ಅಂದರೆ ಚಕ್ರ ಅಂತ ಹೀಗೊಂದು ಅರ್ಥ ಬರುವ ಒಂದು ಸಾಧ್ಯತೆ ಇದೆ. ಅದನ್ನು ಈ ವಿಜಯಧ್ವಜರು ಇಲ್ಲಿ ಚಕ್ರ ಅಂತ ಅರ್ಥ ತಗೊಂಡ್ರು ಹೇಗೆ? ಅಂತೂ ಚಕ್ರ ಅನ್ನೋದಕ್ಕೆ ಬೇಕಾಗೇ ಇಲ್ಲ ಅಲ್ಲಿ. ಗದೆಯೂ ಬೇಕಾಗಿಲ್ಲ. ಗದೆ ಮತ್ತು ಚಕ್ರಗಳನ್ನು ಎರಡನ್ನೂ ದಂಷ್ಟಾಯುಮ ಶಬ್ದದಿಂದ ಇಟ್ಕೊಂಡು ಮತ್ತಷ್ಟು ಅದು ಗೊಂದಲಕ್ಕೆ ಕಾರಣ ಆಗುವಂತೆ ಮಾಡಿದ್ದಾರೆ ವಿಜಯಧ್ವಜರು. ನಾನು ಇದನ್ನು ಗಮನಿಸಬೇಕು. ನೀವು ವಿಜಯಧ್ವಜರು ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಅಂತೂ ವಿಜಯಧ್ವಜರದು ಅಂತ ಖ್ಯಾತವಾದ ಆ ಗ್ರಂಥದಲ್ಲಿ ಹೀಗೆ ಕಾಣಿಸ್ತದೆ. ಅನೇಕ ವ್ಯಾಖ್ಯಾನಗಳು ವಿಜಯಧ್ವಜರ ಮಾತಾಗಿರ್ಲಿಕ್ಕಿಲ್ಲ ಅಂತಲೇ ಕಾಣಿಸ್ತದೆ ನಮಗೆ. ಯಾರೋ ಅವರ ಹೆಸರಿನಲ್ಲಿ ಬರೆದು ಕೆಲವನ್ನ ಸರಿಯಾಗಿಯೂ ಕೆಲವನ್ನು ತಪ್ಪಾಗಿಯೂ ಮುದ್ರಿಸಿದಂತೆ ಕಾಣಿಸ್ತದೆ. ಅದನ್ನು ಗೋವಿಂದಾಚಾರ್ಯ ಮೊದಲಾದವರು ಹೇಳ್ತಾನೆ ಇದ್ದಾರೆ ಬಹಳ ಕಾಲದಿಂದ. ನಮ್ಮಂಥವ್ರ ಗಣನೆಗೆ ಈಗ ಅದು ಬಂದಿದೆ ಅಷ್ಟೆ. ಆದ್ದರಿಂದ ಆ 2ನೇ ಸ್ಕಂದದ 7ನೇ ಅಧ್ಯಾಯದ 1ನೇ ಶ್ಲೋಕದ ಆ ವಿಜಯಧ್ವಜಿಯ ವ್ಯಾಖ್ಯಾನದ ಬಗ್ಗೆ ನಮಗೊಂದಿಷ್ಟು ಸಂಯಮದ ಪರಿಶೀಲನೆ ಬೇಕು ಅಂತ ವಿದ್ವಾಂಸರ ಹತ್ರ ವಿನಂತಿ ಮಾಡ್ಕೋತೇನೆ. ಮತ್ತಷ್ಟೇನಾದರೂ ಇದ್ರ ಬಗ್ಗೆ ತಿಳಿದು ಬಂದರೆ ಇನ್ನು ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ, ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.